ಯೋವೇಲನು 2ನೇ ಅಧ್ಯಾಯ 27ನೇ ವಾಕ್ಯ. ನಾನು ಇಸ್ರಾಯೇಲಿನ ಮಧ್ಯದಲ್ಲಿ ನೆಲೆಯಾಗಿದ್ದೇನೆಂತಲೂ ಅದ್ವಿತೀಯನಾದ ನಾನೇ ನಿಮ್ಮ ದೇವರಾದ ಯೆಹೋವನಾಗಿದ್ದೇನೆಂತಲೂ ನಿಮಗೆ ನಿಶ್ಚಯವಾಗುವುದು. ನನ್ನ ಜನರು ಎಂದಿಗೂ ಆಶಾಭಂಗ ಪಡರು. ಈ ವಾಕ್ಯದಲ್ಲಿ ದೇವರು ನಾನು ನಿಮ್ಮೊಂದಿಗೆ ಇರುತ್ತೇನೆಂಬುದಾಗಿ ವಾಗ್ದಾನ ಮಾಡಿ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ಇದರ ಹಿಂದಿನ ವಾಕ್ಯಗಳಲ್ಲಿ ನೋಡುವಾಗ ದೇವರು ನಷ್ಟವಾದವುಗಳನ್ನು ಪುನಃ ನಾನು ಕಟ್ಟಿಕೊಡುತ್ತೇನೆ, ನಿಮಗೆ ತೃಪ್ತಿಪಡಿಸುತ್ತೇನೆ, ನಿಮಗೆ ಅದ್ಭುತವಾದ ಕಾರ್ಯಗಳನ್ನು ಮಾಡಿ ನನ್ನ ಮಹಿಮೆಯನ್ನು ತೋರ್ಪಡಿಸುತ್ತೇನೆ, ನೀವು ನನ್ನವರು ಎಂಬುದಾಗಿ ನಿರೂಪಿಸುವಂಥ ಕಾರ್ಯಗಳನ್ನು ಮಾಡುತ್ತೇನೆಂಬುದಾಗಿ ಹೇಳಿ ನಾನು ಇಸ್ರಾಯೇಲಿನ ಮಧ್ಯದಲ್ಲಿ ನೆಲೆಯಾಗಿದ್ದೇನೆಂತಲೂ ಅದ್ವಿತೀಯನಾದ ನಾನೇ ನಿಮ್ಮ ದೇವರಾದ ಯೆಹೋವನೆಂತಲೂ ನಿಮಗೆ ನಿಶ್ಚಯವಾಗುವುದು. ನನ್ನ ಜನರು ಎಂದಿಗೂ ಆಶಾಭಂಗ ಪಡರು ಎಂಬುದಾಗಿ ಸ್ಪಷ್ಟವಾಗಿ ಹೇಳುತ್ತಾ ಇದ್ದಾರೆ. ಅಂದರೆ ನಿಮ್ಮ ದುರವಸ್ಥೆಯ ಕಾಲದಲ್ಲಿ ನಾನು ನಿಮಗೆ ಸಹಾಯ ಮಾಡಿ ಆ ದುರವಸ್ಥೆಗಳನ್ನು ತಪ್ಪಿಸಿ ನಷ್ಟಗಳನ್ನು ಲಾಭವಾಗಿ ಮಾಡಿ ಅವಮಾನ ನಿಂದೆಗಳನ್ನು ಪರಿಹರಿಸಿ ನಿಮಗೆ ಮೇಲುಗಳನ್ನು ಗೌರವಗಳನ್ನು ಉಂಟು ಮಾಡಿ ನಿಮ್ಮನ್ನು ತೃಪ್ತಿಪಡಿಸುವಂಥ ಸಮಯದಲ್ಲಿ ನೀವು ಅರಿತುಕೊಳ್ಳಬೇಕಾಗಿರುವಂಥ ಒಂದು ಕಾರ್ಯ, ದೇವರು ನಮ್ಮ ಮಧ್ಯದಲ್ಲಿ ಇದ್ದಾರೆ, ಅವರು ನಮ್ಮೊಂದಿಗೆ ಇದ್ದಾರೆ, ನಮ್ಮೊಂದಿಗೆ ಇದ್ದುಕೊಂಡೇ ಆತನು ಈ ಕಾರ್ಯಗಳನ್ನು ಮಾಡಿರುವಂಥದ್ದು. ಹಾಗಾಗಿ ಆತ ನಮ್ಮನ್ನು ಆಶೀರ್ವದಿಸಿರುವಂಥ ದೇವರು ಮಾತ್ರವಲ್ಲ, ನಮ್ಮೊಂದಿಗೆ ಇದ್ದು ನಮ್ಮನ್ನು ಆಶೀರ್ವಾದದಲ್ಲಿ ಮುನ್ನಡೆಸುವಂಥ ದೇವರು ಎಂಬುದಾಗಿ. ಆದ್ದರಿಂದ ದೇವರಿಂದ ನಾವು ಏನನ್ನೇ ಹೊಂದುವಾಗಲೂ, ಯಾವುದೇ ಆಶೀರ್ವಾದವಾಗಲಿ, ಬಿಡುಗಡೆಯಾಗಲಿ, ಸೌಖ್ಯವಾಗಲಿ, ಅದ್ಭುತಗಳಾಗಲಿ, ಇಲ್ಲ ತೆರೆಯಲ್ಪಟ್ಟಂಥ ಮಾರ್ಗಗಳಾಗಲಿ, ಕೊಡಲ್ಪಟ್ಟಂಥ ಆಶೀರ್ವಾದಗಳಾಗಲಿ, ಇದೆಲ್ಲದರ ಮಧ್ಯದಲ್ಲಿ ನಮಗದು ದೊರಕಿತಲ್ಲ ಎಂಬುದಾಗಿ ಸಂತೋಷ ಪಡುವುದಕ್ಕಿಂತ ದೇವರು ನಮ್ಮೊಂದಿಗೆ ಇದ್ದು ಈ ಕಾರ್ಯವನ್ನು ಮಾಡುತ್ತಾ ಇದ್ದಾರೆಂಬುದಾಗಿ ಸಂತೋಷ ಪಡುವಾಗಲೇ ನಮ್ಮ ಜೀವಿತದಲ್ಲಿ ನಾವು ದೇವರನ್ನು ಹೆಚ್ಚಾಗಿ ರುಚಿಸಿ ನೋಡುವುದಕ್ಕೆ ಸಾಧ್ಯ, ಆತನಲ್ಲಿ ಭಯಭಕ್ತಿ ಉಳ್ಳವರಾಗಿ ಜೀವಿಸೋದಕ್ಕೆ ಸಾಧ್ಯ. ಎಲ್ಲಕ್ಕಿಂತ ಮುಖ್ಯವಾಗಿ ಆತನಲ್ಲಿ ಇನ್ನೂ ಕೂಡ ಬೆಳೆದು ಅಭಿವೃದ್ಧಿಯಾಗುವುದಕ್ಕೆ ಸಾಧ್ಯ. ನಿಜಕ್ಕೂ ಹೇಳಬೇಕಂದರೆ ಇದುವೇ ಸತ್ಯವಾಗಿದೆ. ಅನೇಕರು ಇದನ್ನ ಮರೆತು ದೇವರು ನಮಗೆ ಆಶೀರ್ವಾದವನ್ನು ಕೊಟ್ಟಿದ್ದಾರೆ, ಇಲ್ಲ ಏನನ್ನೋ ಮಾಡಿಕೊಟ್ಟಿದ್ದಾರೆ ಎಂಬುದಾಗಿ ಅಂದುಕೊಂಡು ದೇವರು ಎಲ್ಲೋ ಇದ್ದಾರೆಂಬುದಾಗಿ ಅಸಡ್ಡೆ ಮಾಡಿಬಿಡುತ್ತಾರೆ. ದೇವರು ಎಲ್ಲೋ ಇಲ್ಲ, ನಿಮ್ಮೊಂದಿಗೆ ಇದ್ದುಕೊಂಡೇ ಈ ಕಾರ್ಯಗಳನ್ನು ನೆರವೇರಿಸಿರುವಂಥದ್ದು. ಆದ್ದರಿಂದ ನಿಮ್ಮೊಂದಿಗೆ ಇರುವಂಥ ಇಮ್ಮಾನುವೇಲನಾಗಿರುವಂಥ ದೇವರು ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ ನಾನು ನಿಮ್ಮೊಂದಿಗೆ ಇರುತ್ತೇನೆಂದು ವಾಗ್ದಾನ ಮಾಡಿದ ಆತನು ನಿಮ್ಮೊಂದಿಗೆ ಇದ್ದಾನೆ ಎಂಬುದನ್ನು ಅರಿತುಕೊಳ್ಳಿರಿ. ಆದ್ದರಿಂದಲೇ ನಿಮ್ಮ ಜೀವಿತದಲ್ಲಿ ಎಲ್ಲ ಆಶೀರ್ವಾದಗಳನ್ನು, ಅದ್ಭುತಗಳನ್ನು ನೀವು ಕಾಣುತ್ತಾ ಇರುವಂಥದ್ದು ಎಂಬುದನ್ನು ಅರಿತು ಆತನ ಸ್ತುತಿಸುತ್ತಾ ಇರಿ, ಆತನ ಕರ ಹಿಡಿದು ಜೀವಿತವನ್ನು ನಡೆಸುತ್ತಾ ಇರಿ. ನಿಶ್ಚಯವಾಗಿ ಜೀವಿತಗಳು ಇನ್ನೂ ಮೇಲುಗಳನ್ನು, ಇನ್ನೂ ಆಶೀರ್ವಾದಗಳನ್ನು, ಇನ್ನೂ ಅದ್ಭುತಗಳನ್ನು ಕಾಣುವಂತೆ, ಕರ್ತನಿಗಾಗಿ ನೀವು ಕುಟುಂಬವಾಗಿ ಸಾಕ್ಷಿಯಾಗಿ ಜೀವಿಸುವಂತೆ ವಿಷಯಗಳು ಬದಲಾಗಲಿದೆ. ಆ ರೀತಿಯಾಗಿ ನಮ್ಮ ಸಂಗಡ ಇದ್ದು ನಮ್ಮನ್ನು ವಿಶೇಷವಾಗಿ ಆಶೀರ್ವದಿಸಿ ಘನಪಡಿಸುವಂಥ ದೇವರ ಕರಗಳಲ್ಲಿ ಪೂರ್ಣವಾಗಿ ಸಮರ್ಪಿಸಿ ವಿಧೇಯತೆಯಿಂದ, ದೃಢತೆಯಿಂದ, ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ ಸ್ತೋತ್ರ ರಾಜ, ಕೊಟ್ಟಂತ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ನೀನು ಹೇಳಿರುವಂತೆ ನಾನು ಇಸ್ರಾಯೇಲರ ಮಧ್ಯದಲ್ಲಿ ವಾಸವಾಗಿದ್ದೇನೆಂತಲೂ ಅದ್ವಿತೀಯನಾದ ನಾನೇ ನಿಮ್ಮ ದೇವರಾದ ಯೆಹೋವನಾಗಿದ್ದೇನೆಂತಲೂ ನಿಮಗೆ ನಿಶ್ಚಯವಾಗುವುದು. ನನ್ನ ಜನರು ಎಂದಿಗೂ ಆಶಾಭಂಗ ಪಡರೆಂಬುದಾಗಿ ಹೇಳಿದಂತೆ ನಮ್ಮ ಜೀವಿತಗಳಲ್ಲಿ ಕೂಡ ನೀವು ಮಾಡಿದಂಥ ಅದ್ಭುತಗಳು, ನೀವು ಮಾಡಿದಂಥ ಮಹತ್ ಕಾರ್ಯಗಳು, ಕೊಟ್ಟಂಥ ಬಿಡುಗಡೆಗಳು, ಸೌಖ್ಯಗಳು, ಆಶೀರ್ವಾದಗಳು ಎಲ್ಲದಕ್ಕಾಗಿ ಅಪ್ಪ ನಿಮಗೆ ಸ್ತೋತ್ರ. ನೀವೆಲ್ಲವನ್ನು ಕೂಡ ನಮ್ಮೊಂದಿಗೆ ಇದ್ದುಕೊಂಡು ಅಪ್ಪ ನೀವು ಮಾಡಿದ್ದೀರಾ, ನಮ್ಮನ್ನು ಆಶೀರ್ವದಿಸಿದ್ದೀರಾ, ನೀವು ನಮ್ಮೊಂದಿಗೆ ಇದ್ದುಕೊಂಡೇ ನಮ್ಮನ್ನು ಮುನ್ನಡೆಸುತ್ತಾ ಇದ್ದೀರಾ. ಆ ಒಂದು ಕೃಪೆಗಾಗಿ, ಆ ಒಂದು ಅಪ್ಪ ದಯೆಗಾಗಿ ನಿಮಗೆ ಸ್ತೋತ್ರಗಳು. ಇಮ್ಮಾನುವೇಲನಾಗಿ ಅಪ್ಪ ನೀವು ಸಂಗಡ ಇರುವುದನ್ನು ಅರಿತು ಪ್ರತಿಯೊಂದು ಹೆಜ್ಜೆಯನ್ನು ಕೂಡ ಅಪ್ಪ ನಿಮ್ಮೊಂದಿಗೆ ನಾವು ಇಡುತ್ತಾ ಇದ್ದೇವೆಂಬಂತ ತಿಳುವಳಿಕೆಯಿಂದ, ಧೈರ್ಯದಿಂದ ಜೀವಿಸುವುದಕ್ಕೆ ಪ್ರತಿಯೊಬ್ಬೊಬ್ಬರಿಗೂ ಸಹಾಯ ಮಾಡು. ನೀವೆಲ್ಲೋ ಇದ್ದೀರಾ, ನಾವೆಲ್ಲೋ ಇದ್ದೇವೆಂಬುದಾಗಲ್ಲ ಕರ್ತನೆ. ಆ ಒಂದು ಅನ್ಯೋನ್ಯವಾದಂಥ ಸಂಬಂಧ, ನಿಮ್ಮೊಂದಿಗೆ ನಡೆಯುವಂಥ ಅನುಭವ, ನಿಮ್ಮೊಂದಿಗೆ ಅನ್ಯೋನ್ಯವಾಗಿ ಜೀವಿಸುವಂಥ, ಮಾತನಾಡುವಂಥ, ನಿಮ್ಮ ಸ್ವರವನ್ನು ಕೇಳುವಂಥ ಅನುಭವದಲ್ಲಿ ಪ್ರತಿಯೊಬ್ಬೊಬ್ಬರನ್ನು ಮುನ್ನಡೆಸಬೇಕೆಂದು ಪ್ರಾರ್ಥಿಸ್ತಾ ಇದ್ದಾನೆ. ಅದಕ್ಕಾಗಿ ಆಸಕ್ತಿಯಿಂದ ಪ್ರಾರ್ಥಿಸ್ತಾ ಇರುವಂಥ ಜೀವಿತದಲ್ಲಿ ಆ ಅನುಭವಗಳು ಉಂಟಾಗಲಿ. ಆತ್ಮೀಕವಾಗಿ ಅಪ್ಪ ಅಭಿವೃದ್ಧಿಪಡಿಸು, ಆಶೀರ್ವದಿಸು, ಸಕಲ ವಿಧವಾದ ಮೇಲುಗಳನ್ನು ಅನುಗ್ರಹಿಸಿ ಜೀವಿತಗಳನ್ನು ತೃಪ್ತಿಪಡಿಸಬೇಕೆಂದು ಪ್ರಾರ್ಥಿಸ್ತಾ ಇದ್ದಾನೆ. ನಿನ್ನ ಆರ್ತಿಗೆ ಮಾಡುವಂಥ ನಿನ್ನ ಕೃಪೆಗಾಗಿ, ಪ್ರೀತಿಗಾಗಿ ಅಪ್ಪ ನಿಮಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನು ಅಪ್ಪ ನಿಮ್ಮ ಕರಗಳಲ್ಲಿ
ಕರಗಳಲ್ಲಿ ಸಮರ್ಪಿಸ್ತಾ ಅದನ್ನು ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲ ನಿಮ್ಮ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಯನ್ನು ಮಾನವನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡ್ತೇನೆ ನಮ್ಮ ತಂದೆಯೇ. ಆಮೇನ್, ಆಮೇನ್.